ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲಾ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ಲರೂ ಕೂಡ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಈ 15 ಜಿಲ್ಲೆಯ ರೈತರಿಗೆ ಇಂದು ಸಂಜೆ ಒಳಗಾಗಿ 14,600 ರೂಪಾಯಿ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ. ಹೌದು, ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ, ಎಷ್ಟು ಜಮಾ ಆಗಲಿದೆ, ಹಾಗೆ ನಿಮ್ಮ ಖಾತೆಗೆ ಇನ್ನೂ ಜಮಾ ಆಗಿದೆಯಾ ಇಲ್ವಾ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲೂ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ, ಹಾಗೆ ಎಷ್ಟು ಜಮಾ ಆಗಲಿದೆ ಎಲ್ಲವನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೈತ ಸಮುದಾಯಕ್ಕೆ ಸಂಬಂಧಿಸಿದ ಒಂದು ಅತಿ ಮುಖ್ಯವಾದ ಮತ್ತು ಸಂತೋಷ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಹೌದು, ಕಳೆದ ಮುಂಗಾರಿನಲ್ಲಿ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಕಳೆದುಕೊಂಡ ರೈತರು ಪರಿಹಾರಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು. ಸರ್ಕಾರ ಕೊಡುತ್ತೇನೆ ಎಂದಿದ್ದ ಹಣ ಯಾವಾಗ ಬರುತ್ತೆ, ಇನ್ನೂ ಎಷ್ಟು ದಿನ ಕಾಯಬೇಕು ಎಂಬ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಆದ್ರೆ ಈಗ ಆ ಕಾಯುವಿಕೆಗೆ ಅಂತ್ಯ ಸಿಕ್ಕಿದೆ. ರಾಜ್ಯ ಸರ್ಕಾರವು ಇವತ್ತು ಮಧ್ಯಾಹ್ನದಿಂದಲೇ ರೈತರ ಖಾತೆಗಳಿಗೆ ನೇರವಾಗಿ ಹಣವನ್ನ ಜಮಾ ಮಾಡಲು ಶುರು ಮಾಡಿದೆ. ನಿಮಗೆ ಎಷ್ಟು ಹಣ ಬಂದಿದೆ, ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಾ ಇದೆ, ಹಣ ಬರದೇ ಇದ್ರೆ ನೀವು ತಕ್ಷಣ ಮಾಡಬೇಕಾದ ಕೆಲಸ ಏನು, ಈ ಎಲ್ಲಾ ವಿಷಯಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಿನ್ ಟು ಪಿನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಇದರಲ್ಲಿರುವ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಹಣ ಪಡೆಯಲು ಸಹಾಯವಾಗುತ್ತದೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 2025-26ನೇ ಸಾಲಿನ ಮುಂಗಾರು ಹಂಗಾಮು ರೈತರಿಗೆ ಅಷ್ಟೊಂದು ಆಶಾದಾಯಕವಾಗಿರಲಿಲ್ಲ. ರಾಜ್ಯದ ಹಲವು ಭಾಗಗಳಲ್ಲಿ ಅತಿಯಾದ ಮಳೆ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಉತ್ತರ ಕರ್ನಾಟಕ ಭಾಗದಲ್ಲಿ ನದಿಗಳು ಉಕ್ಕಿ ಹರಿದರೆ ದಕ್ಷಿಣ ಕರ್ನಾಟಕದ ಕೆಲವೆಡೆ ಅನಿರೀಕ್ಷಿತ ಮಳೆಯಿಂದ ಬೆಳೆ ನಾಶವಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಗೆ ಜಂಟಿ ಸಮೀಕ್ಷೆ ನಡೆಸಲು ಆದೇಶ ನೀಡಿದ್ದರು. ಈ ಸಮೀಕ್ಷೆ ವರದಿ ಈಗ ಸರ್ಕಾರಕ್ಕೆ ಸೇರಿದೆ. ವರದಿ ಬಂದ ತಕ್ಷಣವೇ ಸರ್ಕಾರ ತಡಮಾಡದೆ ಪರಿಹಾರ ವಿತರಣೆಗೆ ಚಾಲನೆ ನೀಡಿದೆ. ಈ ವಿಷಯವೇನೆಂತಂದ್ರೆ, ಈ ಬಾರಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಡಿಬಿಟಿ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗುತ್ತಿದೆ. ಅಂದ್ರೆ ದೆಹಲಿಯಿಂದ ಅಥವಾ ಬೆಂಗಳೂರಿನಿಂದ ಬಟನ್ ಒತ್ತಿದ್ರೆ ಸಾಕು, ಹಳ್ಳಿಯಲ್ಲಿರುವ ರೈತರ ಖಾತೆಗೆ ಈ ಹಣ ಬಂದು ಬೀಳುತ್ತದೆ. ಇದು ರೈತರಿಗೆ ಬಹಳ ಅನುಕೂಲವಾಗಲಿದೆ. ಹಾಗಾದ್ರೆ ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಖಾತೆಗೆ ಜಮಾ ಆಗಿದೆಯಾ, ಒಂದ್ಸಾರಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಎಷ್ಟೆಷ್ಟು ಪರಿಹಾರ ಜಮಾ ಆಗಲಿದೆ, ಅದರ ಲೆಕ್ಕಾಚಾರ ಏನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಹೌದು ಸ್ನೇಹಿತರೆ, ನನ್ನ ಖಾತೆಗೆ ಎಷ್ಟು ಹಣ ಬರಬಹುದು ಎಂಬ ಕುತೂಹಲ ನಿಮಗಿರಬಹುದು. ಸರ್ಕಾರ ಈ ಬಾರಿ ಪರಿಹಾರ ಮೊತ್ತದಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿದೆ. ಹೌದು, ಅದೇನಪ್ಪ ಅಂತಂದ್ರೆ, ನಾವು ಲಭ್ಯ ಇರೋ ಮಾಹಿತಿನ ಗಮನಿಸುವುದಾದ್ರೆ, ವನಭೂಮಿ ಅಥವಾ ಮಳೆಯಾಶ್ರಿತ ಭೂಮಿಯಲ್ಲಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಪ್ರತಿ ಎಕರೆಗೆ ಕನಿಷ್ಠ 8,000 ರೂಪಾಯಿಗಳಿಂದ ಆರಂಭವಾಗಿ ನಂತರ ಬೆಳೆ ಹಾನಿಯ ತೀವ್ರತೆಗೆ ಅನುಗುಣವಾಗಿ 15,000 ರೂಪಾಯಿಗಳವರೆಗೆ ಪರಿಹಾರ ಸಿಗುತ್ತದೆ. ಉದಾಹರಣೆಗೆ, ನಿಮ್ಮದು ಕಡಿಮೆ ಹಾನಿ ಆಗಿದ್ರೆ 8,000 ರೂಪಾಯಿ ಸಿಗಲಿದೆ. ಅದರಂತೆ ಸಾಧಾರಣ ಹಾನಿಯಾಗಿದ್ರೆ 10,000ದಿಂದ 12,000 ರೂಪಾಯಿವರೆಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ಸಂಪೂರ್ಣ ಬೆಳೆ ನಾಶವಾಗಿದ್ರೆ ಗರಿಷ್ಠ 15,000 ರೂಪಾಯಿ ಜಮಾ ಆಗುವ ಸಾಧ್ಯತೆ ಇದೆ. ಇನ್ನು ಹೆಕ್ಟರ್ ಲೆಕ್ಕದಲ್ಲಿ ನೋಡೋದಾದ್ರೆ, ನೀರಾವರಿ ಜಮೀನು ಹೊಂದಿರುವ ರೈತರಿಗೆ ಪ್ರತಿ ಹೆಕ್ಟರ್ಗೆ ಅಂದ್ರೆ ಸುಮಾರು 2.5 ಎಕರೆಗೆ 30,000ದಿಂದ 36,000 ರೂಪಾಯಿಗಳವರೆಗೆ ಪ್ಯಾಕೇಜ್ ನಿಗದಿಪಡಿಸಲಾಗಿದೆ. ಈಗಾಗಲೇ ಕೆಲವು ರೈತರು ಕಮೆಂಟ್ ಮಾಡಿ ತಿಳಿಸಿದ್ದಾರೆ, ಅವರಿಗೆ 14,500 ರೂಪಾಯಿ ಜಮಾ ಆಗಿದೆ. ಹಾಗೆ ನಿಮಗೆ ಎಷ್ಟು ಜಮಾ ಆಗಿದೆ, ಯಾವ ಜಿಲ್ಲೆಗೆ ಜಮಾ ಆಗಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ವಲ್ಪ ತಿಳಿಸಿ. ಹೌದು, ಇನ್ನು ಕೆಲವರಿಗೆ 18,000 ರೂಪಾಯಿ ಬಂದಿದೆ ಎಂದು. ಹೀಗಾಗಿ ನಿಮ್ಮ ಜಮೀನು ವಿಸ್ತೀರ್ಣ ಮತ್ತು ಸರ್ವೆ ನಂಬರ್ ಮೇಲೆ ಈ ಮೊತ್ತ ನಿರ್ಧಾರವಾಗುತ್ತದೆ. ಈಗ ನಿಮ್ಮ ಜಿಲ್ಲೆಗೆ ಹಣ ಬಂದಿದೆಯಾ ಅಂತ ನೋಡೋಣ. ಹೌದು, ಸರ್ಕಾರ ಇಡೀ ರಾಜ್ಯಕ್ಕೆ ಒಂದೇ ದಿನ ಹಣ ಹಾಕಲು ಸಾಧ್ಯವಿಲ್ಲ. ಹಾಗಾಗಿ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡುತ್ತಿದೆ. ಈಗ ಸಿಕ್ಕಿರುವ ಲಿಸ್ಟ್ ಪ್ರಕಾರ ಈ ಕೆಳಗೆ 15 ಜಿಲ್ಲೆಗಳ ರೈತರಿಗೆ ಇವತ್ತೇ ಹಣ ಜಮಾ ಆಗುತ್ತದೆ. ಆ ಜಿಲ್ಲೆಗಳು ಯಾವ್ಯಾವು ಎಂದ್ರೆ, ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ. ಹೌದು, ಈ ಜಿಲ್ಲೆಯ ರೈತರು ಕೂಡ ಇವತ್ತು ಚೆಕ್ ಮಾಡ್ಕೊಳ್ಬಹುದು. ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಾದ ವಿಜಯಪುರ ಮತ್ತು ಬಾಗಲಕೋಟೆ, ಹಾಗೆ ಧಾರವಾಡ, ಗದಗ ಮತ್ತು ಹಾವೇರಿ ಈ ಭಾಗದ ರೈತರು ಕೂಡ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇನ್ನು ಮಧ್ಯ ಕರ್ನಾಟಕದ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಇಲ್ಲೂ ಕೂಡ ಜಮಾ ಆಗುವ ಸಾಧ್ಯತೆ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ, ಯಾದಗಿರಿ, ರಾಯಚೂರು,
ಮತ್ತು ಕೊಪ್ಪಳ. ಹೌದು. ಇನ್ನು ಹಳೆ ಮೈಸೂರು ಭಾಗದ ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು. ಹೌದು, ಈ ಭಾಗದ ರೈತರು ಕೂಡ ಜಮಾ ಆಗುವ ಸಾಧ್ಯತೆ ಇದೆ. ಜಮಾ ಆಗಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ಕರಾವಳಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳ ರೈತರು ಕೂಡ ಪರಿಹಾರ ತಲುಪುತ್ತಿದೆ. ವೀಕ್ಷಕರ, ಒಂದು ವೇಳೆ ನಿಮ್ಮ ಜಿಲ್ಲೆಯ ಹೆಸರು ಈ ಪಟ್ಟಿಯಲ್ಲಿ ಇಲ್ಲದೇ ಇದ್ರೆ ದಯವಿಟ್ಟು ಗಾಬರಿ ಪಡಬೇಡಿ. ಇದು ಕೇವಲ ಮೊದಲೇ ಹಂತದ ಪಟ್ಟಿಯಾಗಿದೆ. ಇನ್ನುಳಿದ ಜಿಲ್ಲೆಗಳಿಗೆ ಮುಂದಿನ 2 ಅಥವಾ 3 ದಿನಗಳಲ್ಲಿ ಅಥವಾ ಜನವರಿ 25ರ ಒಳಗಾಗಿ ಹಣ ಜಮೆ ಆಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ನಿಮ್ಮ ಖಾತೆಗೆ ಹಣ ಜಮಾ ಆಗ್ಬೇಕಂದ್ರೆ ಕೆಲವಷ್ಟು ಮಾಡಲೇಬೇಕಾದ ಕಡ್ಡಾಯ ಕೆಲಸಗಳಿವೆ. ಹೌದು, ಹಾಗಾದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋದ ಈ ಭಾಗ ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬಹುದು. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಸರ್ಕಾರ ನಿಮ್ಮ ಹೆಸರಿಗೆ ಹಣ ಬಿಡುಗಡೆ ಮಾಡಿದ್ದರೂ ಕೂಡ ಎಷ್ಟೋ ಬಾರಿ ಅದು ನಿಮ್ಮ ಖಾತೆಗೆ ಬರುವುದಿಲ್ಲ. ಇದಕ್ಕೆ ಕಾರಣವೇನು ಗೊತ್ತಾ? ನಿಮ್ಮ ದಾಖಲೆಗಳಲ್ಲಿ ಇರುವ ಸಣ್ಣ ಪುಟ್ಟ ತಪ್ಪುಗಳು. ಹಣ ಮಿಸ್ ಆಗಬಾರ್ದು ಅಂತಂದ್ರೆ ನೀವು ಈ ಕೂಡಲೇ 2 ಕೆಲಸವನ್ನ ಮಾಡಲೇಬೇಕಾಗುತ್ತದೆ. ಮೊದಲದಾಗಿ FID ಮಾಡಿಸುವುದು. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ FID ಕಡ್ಡಾಯವಾಗಿದೆ. ಯಾರ ಬಳಿ FID ಇಲ್ಲವೋ ಅವರಿಗೆ ಪರಿಹಾರ ಬರುವುದಿಲ್ಲ. ನೀವು ಇನ್ನೂ FID ಮಾಡಿಸಿಲ್ಲ ಅಂದ್ರೆ ತಕ್ಷಣ ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಜಮೀನ ಉತ್ತಾರ ತೆಗೆದುಕೊಂಡು ಹೋಗಿ ಕೇವಲ 10 ನಿಮಿಷದಲ್ಲಿ ಅವರು ನಿಮಗೆ FID ಮಾಡಿಕೊಡ್ತಾರೆ. ಇದು ಇದ್ರೆ ಮಾತ್ರ ಸರ್ಕಾರ ಸೌಲಭ್ಯ ಸಿಗೋದು. ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆ ಆಕ್ಟಿವ್ ಇಡುವುದು. ಬಹಳಷ್ಟು ಜನ ರೈತರು ಕೂಡ ಹಳೆ ಬ್ಯಾಂಕ್ ಖಾತೆ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಆಧಾರ್ ಲಿಂಕ್ ಆಗಿರುವುದಿಲ್ಲ ಅಥವಾ ಆ ಖಾತೆ ಸ್ಥಗಿತಗೊಂಡಿರುತ್ತದೆ. ದಯವಿಟ್ಟು ಹಿಂದೆ ನಿಮ್ಮ ಬ್ಯಾಂಕ್ಗೆ ಹೋಗಿ 1,000 ಅಥವಾ 2,000 ರೂಪಾಯಿ ಜಮಾ ಮಾಡಿ ನಿಮ್ಮ ಖಾತೆಯನ್ನು ಆಕ್ಟಿವ್ ಇಟ್ಕೊಳ್ಳಿ ಅಥವಾ KYC ಅನ್ನ ಮಾಡಿಸ್ಕೊಳ್ಳಿ. NPS ಮ್ಯಾಪಿಂಗ್ ಆಗಿದೆಯಾ ಅಂತ ಒಂದ್ಸರಿ ಮ್ಯಾನೇಜರ್ ಹತ್ರ ಕೇಳಿ. ಖಾತೆ ಆಕ್ಟಿವ್ ಇದ್ರೆ ಮಾತ್ರ ಸರ್ಕಾರ ಹಾಕಿದ ಹಣ ಜಮಾ ಆಗುತ್ತೆ, ಇಲ್ಲ ಅಂದ್ರೆ ವಾಪಸ್ ಹೋಗುತ್ತೆ. ರೈತ ಬಂಧುರೇ, ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿ ಆಗಿದೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಬೆಳೆ ಪರಿಹಾರ ಬಿಡುಗಡೆ ಆಗಿದೆ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಚೆಕ್ ಮಾಡಿ, ಹಾಗೆ ಬ್ಯಾಂಕ್ಗೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಣ ಬಂದಿದೆ ಅಂತ ಕಾಮೆಂಟ್ ಹಾಕಿ. ಬೇರೆ ರೈತರು ಕೂಡ ಧೈರ್ಯ ಸಿಗುತ್ತೆ. ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡಿ ಹೇಳ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ನಮಗೆ ತುಂಬಾನೇ ಸಹಾಯವಾಗುತ್ತೆ. ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಪಾಪ ಎಲ್ಲರೂ ಕೂಡ ಈ ವಿಷಯ ತಿಳಿದಿರಲಿ. ಇದೇ ರೀತಿ ರೈತಪರ ಯೋಜನೆಗಳ ಸುದ್ದಿಗಾಗಿ ನಮ್ಮ ಚಾನಲ್ ಅನ್ನ ಮರದೇ ಸಬ್ಸ್ಕ್ರೈಬ್ ಆಗಿ, ನಂತರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಪರಿಹಾರ ಶೀಟ್ ಚೆಕ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ಅಲ್ಲಿವರೆಗೂ ಕೂಡ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.